ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ನೋಡುವಂತಹ ಬಿಗ್ ಬಾಸ್ನ ವೀಕ್ಷಕರಿಗೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಲಿಕ್ಕೆ ಮನಸ್ಸು ತುಂಬಾ ಭಾರವಾಗುತ್ತೆ. ಯಾಕಂದ್ರೆ ವಾರದ ಉತ್ತಮ ಮತ್ತೆ ಕಳಪೆ ವಿಚಾರದಲ್ಲಿ ಮನೆಯಲ್ಲಿ ಅದೇ ರಾಜಕೀಯ ಮುಂದುವರೆದಿದೆ. ಈ ಸಲ ಉತ್ತಮ ಮತ್ತೆ ಕಳಪೆ ಯಾರಿಗ್ ಗೊತ್ತಾ? ಇವತ್ತಿನ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ, ಕೇಳಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬಿಡಿ. ವೀಕ್ಷಕರೇ, ಬಿಗ್ ಬಾಸ್ ಅನ್ನೋದೇ ಹಾಗೆ. ಅಲ್ಲಿ ಮೈಂಡ್ ಗೇಮ್ ಇರುತ್ತೆ, ಫಿಸಿಕಲ್ ಗೇಮ್ ಕೂಡ ಇರುತ್ತೆ. ಅದ್ರ ಜೊತೆಗೆ ವ್ಯಕ್ತಿತ್ವವನ್ನು ಕೂಡ ಅನಾವರಣ ಮಾಡುವಂತಹ ಒಂದು ಅದ್ಭುತ ವೇದಿಕೆ ಅದು. ಅದನ್ನ ಯಾರ್ಯಾರು ಯಾವ್ಯಾವ ತರ ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಆ ವೇದಿಕೆಯಲ್ಲಿ ಸಿಗುವಂತಹ ಅವಕಾಶಗಳು, ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದು ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇವತ್ತಿನ ಎಪಿಸೋಡ್ ಅನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಮನೆ ಮಂದಿ ಎಲ್ಲ ಮತ್ತೆ ಪಾಲಿಟಿಕ್ಸ್ ಮಾಡಿದ್ರ ಅಂತ ಅನ್ಸುತ್ತೆ. ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಉತ್ತರ ಹೊರ ಜಗತ್ತಿನಲ್ಲಿ, ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲ, ಬಿಗ್ ಬಾಸ್ ಮನೆಯ ಹೊರಗೆ ಬಹುತೇಕರು ಕೊಡುವಂತಹ ಉತ್ತರ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಈ ಸಲ ಸೀಸನ್ 10 ಕಪ್ಪನ್ನ ಗೆಲ್ತಾರೆ ಅನ್ನೋದು ಬಹುತೇಕರ ಅನಿಸಿಕೆ, ಅಭಿಪ್ರಾಯಗಳು. ಯಾಕಂದ್ರೆ ಆತನ ವ್ಯಕ್ತಿತ್ವ, ಆತನ ಸರಳತೆ, ಆತ ಇರುವಂತಹ ಸ್ಟೈಲು, ಆತ ಏನೋ ಒಂಥರ ಮುಗ್ಧನ ಹಾಗೆ ಕಾಣಿಸ್ತಾನೆ, ಆ ತರಹದ ಒಂದು ವ್ಯಕ್ತಿತ್ವ. ಸೊ ಹಾಗಾಗಿ ಬಹುತೇಕ ಜನರಿಗೆ ಡ್ರೋನ್ ಪ್ರತಾಪ್ ಗೆಲ್ಬೇಕನ್ನುವ ಆಸೆ ಇದೆ, ಗೆದ್ದೇ ಗೆಲ್ತಾರೆ ಅನ್ನುವ ವಿಶ್ವಾಸ ಇದೆ, ಗೆಲ್ಲಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ಇದೆ. ಈ ಹೊತ್ತಲ್ಲೇ ಫಿನಾಲೆಗೆ ಹತ್ತಿರ ಇರುವಂತಹ ಇಂತಹ ಹೊತ್ತಲ್ಲೇ ಮನೆ ಮಂದಿಯೆಲ್ಲ ಸೇರ್ಕೊಂಡು ಕಳಪೆ ಕೊಟ್ಟಿರುವಂತದ್ದು ಡ್ರೋನ್ ಪ್ರತಾಪ್ಗೆ ಆಡೋದಕ್ಕೆ ಅವಕಾಶನೇ ಕೊಡಲ್ಲ. ಅವಕಾಶ ಕೊಡದೆ ಆತನನ್ನ ಮೂಲೆಯಲ್ಲಿ ಕೂರಿಸ್ಬಿಟ್ಟು ಕಳಪೆ ಅಂತ ಬಂದಾಗ ಏನೂ ಆಡಿಲ್ಲ, 0 ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಆತನಿಗೆ ಅವಕಾಶವನ್ನ ಕೊಡದೆ ಅವನಿಗೆ ಕಳಪೆ ಅಂತ ಕೊಟ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಫಿಕ್ಸಿಂಗ್ ಮಾಡಿಕೊಂಡು ಆಲ್ರೆಡಿ ಒಂದು ಈಸಿ ಟಾರ್ಗೆಟ್ ಅಂತ ಹೇಳ್ಕೊಂಡು ಕಳಪೆ ಬಗ್ಗೆ ಈ ತರ ಏನೋ ಫಿಕ್ಸ್ ಮಾಡ್ಕೊಂಡು ಕೊಡೋದು ಎಷ್ಟು ಸರಿ ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ನೀವೇನಾದ್ರೂ ಪ್ರೋಮೋ ನೋಡಿದ್ರೆ ಆ ಪ್ರೋಮೋದಲ್ಲಿ ಸಂಗೀತ ಹೇಳ್ತಾರೆ, ನನ್ನನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರೆಲ್ಲರಿಗೂ ಇದೇ ತರ ಮಾಡ್ತಾರೆ ಅಂತ. ಸೊ ಡೇ 1 ಇಂದನೂ ಕೂಡ ಸಂಗೀತ ಮತ್ತೆ ಪ್ರತಾಪ್ ಅವರಿಬ್ಬರ ಬಾಂಡ್ ತುಂಬಾ ಚೆನ್ನಾಗಿತ್ತು. ಮೊದಲನೇ ದಿನದಿಂದಲೂ ಕೂಡ ಯಾರೂ ಪ್ರತಾಪ್ಗೆ ಸಪೋರ್ಟ್ ಮಾಡದ ಹೊತ್ತಲ್ಲಿ ಸಂಗೀತ ಮತ್ತೆ ಕಾರ್ತಿಕ್ ಇವರಿಬ್ರು ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ಕಣ್ಣಿಗೆ ಗಾಯ ಆಗುತ್ತೆ, ಆಸ್ಪತ್ರೆಗೆ ಹೋಗಿ ಬರ್ತಾರೆ. ಅದಾದ್ಮೇಲೆ ಇವರಿಬ್ರು ಬಾಂಡ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಇಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಾರೆ. ಸೊ ಕಳೆದ 1-2 ವಾರದಲ್ಲೂ ಅಷ್ಟೇ ಡ್ರೋನ್ ಪ್ರತಾಪ್ ಮತ್ತೆ ಸಂಗೀತ ಇಬ್ರು ಚೆನ್ನಾಗಿದ್ರು. ಸೊ ಎಲ್ಲೋ ಒಂದು ಕಡೆ ಫಿನಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಟಿಕೆಟ್ ಟು ಫಿನಾಲೆ ವೀಕಲ್ಲೂ ಕೂಡ ಪ್ರತಾಪ್ಗೆ ಕೊಡಬೇಕಾಗಿದ್ದಂತಹ ಟಿಕೆಟ್ ಅನ್ನ ಮನೆ ಮಂದಿ ಎಲ್ಲ ಸೇರಿ ವೋಟ್ ಹಾಕಿ ಸಂಗೀತನ್ ಕೊಟ್ರು. ಆದ್ರೂ ಕೂಡ ಪ್ರತಾಪ್ ಪಾಪ ಸುಮ್ಮನೆ ಇದ್ದ, ನಮ್ದಿದಿ ಅಲ್ವಾ ಹೋಗ್ಲಿ ಅನ್ನೋ ತರ ಇದ್ದ, ಸ್ವಲ್ಪ ಬೇಜಾರಾದ್ರೂ ಕೂಡ. ಬಟ್ ಎಲ್ಲೋ ಒಂದು ಕಡೆ ನೀವು ಗಮನಿಸಿದ್ರೆ ಹೋಗ್ತಾ ಹೋಗ್ತಾ ಹೆಂಗಾಗಿದೆ ಅಂತ ಹೇಳಿದ್ರೆ ಈಸಿ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ಈ ವಾರ ಆಕ್ಚುಲಿ ಕಳಪೆ ಪರ್ಫಾರ್ಮೆನ್ಸ್ ಯಾರದ್ದು ಅಂತ ಕೇಳಿದ್ರೆ ಉತ್ತರ ಕೊಡೋಕೆ ಸುಮಾರು ಆಯ್ಕೆಗಳಿವೆ. ಯಾಕಂದ್ರೆ ವಿನಯ್ ಅನ್ನೋದು ಕೂಡ ಚೂಸ್ ಮಾಡ್ಬೋದು, ಅದ್ರ ಜೊತೆಗೆ ನಮ್ರತನ ಚೂಸ್ ಮಾಡ್ಬೋದು. ವಿನಯ್, ನಮ್ರತಾ, ಪ್ರತಾಪ್ ಈ ಮೂವರ ಮಧ್ಯ ಫೈಟ್ ಮಾಡ್ಬೋದು. ಅಂದ್ರೆ ಇವ್ರ 3 ಜನರಲ್ಲಿ ಯಾರಿಗಾದ್ರೂ ಒಬ್ರು ಕಳಪೆ ಕೊಡ್ಬೋದು. ತುಕಾಲಿನೂ ಏನು ಹೊರತಾಗಿಲ್ಲ, ಸಂತೋಷ್ ಅವ್ರನ್ನ ಕೂಡ ಅಲ್ಲಿ ಸೇರಿಸ್ಕೊಳ್ಬಹುದಾಗಿತ್ತು. ಬಟ್ ಆ ತರ ಮಾಡಲ್ಲ, ಈಸಿಯಾಗಿ ಎಲ್ರು ಕೂಡ ಪ್ರತಾಪ್ ಹೆಸರು ಹೇಳ್ಬಿಡ್ತಾರೆ. ಎಲ್ಲಿ ಮೆಜಾರಿಟಿ ಇರುತ್ತೋ ಆ ಕಡೆ ವಾಲ್ ಬಿಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ತಪ್ಪು, ಈ ತರ ಆಗಬಾರ್ದು. ಪ್ರತಾಪ್ ಒಬ್ಬ ವಿನ್ನರ್ ಆಗುವಂತಹ ಎಲ್ಲಾ ಅರ್ಹತೆ ಇರುವಂತಹ ಕಂಟೆಸ್ಟೆಂಟ್. ಹೀಗಿದ್ದಾಗ ಆತನಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಯಾಕೆ ಕಳಪೆ ಕೊಡ್ತೀರಾ ಅನ್ನೋದು ಬಹುತೇಕರ ಪ್ರಶ್ನೆ. ಜೊತೆಗೆ ಸಂಗೀತ ಮತ್ತೆ ಪ್ರತಾಪ್ ಇಬ್ರು ಕೂಡ ಅಳ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕಳಪೆಯನ್ನ ಸ್ವೀಕಾರ ಮಾಡುವಾಗ್ಲೂ ಕೂಡ ಪ್ರತಾಪ್ ಹೇಳ್ತಾರೆ, ಮೊದಲನೇ ವಾರದಿಂದಲೂ ಕೂಡ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದು ಸಂಗೀತ ದೀದಿ ಅಂತ ಹೇಳ್ತಾರೆ. ಸಂಗೀತ ಅದಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅದಾದ್ಮೇಲೆ ಅವರು ಕೂಡ ಹೇಳ್ತಾರೆ, ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರೆಲ್ಲರಿಗೂ ಕಳಪೆ ಕೊಟ್ಬಿಡ್ತಾರೆ. ಸೊ ಮೆಜಾರಿಟಿ ಯಾವ ಕಡೆ ಇದೆ ಆ ಕಡೆನೆ ಕಳಪೆ ಡಿಸೈಡ್ ಆಗುತ್ತೆ. ಸದ್ಯ ಈಗ ಮನೆಯಲ್ಲಿ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಅವರೆಲ್ಲ ಡಿಸೈಡರ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪ್ರತಾಪ್ಗೆ ಈಸಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತನಿಷಾ, ವರ್ತೂರ್ ಹಾಗೆ ಸಂಗೀತ ಮಧ್ಯೆ ನಡೆದಿರೋ ಜಗಳದಲ್ಲಿ ಪ್ರತಾಪ್ ಸಂಗೀತಗೆ ಸಪೋರ್ಟ್ ಮಾಡಿರೋದಕ್ಕೆ ವರ್ತೂರ್ ಸಂತೋಷ್ ಕೂಡ ಬೇಜಾರು ಮಾಡ್ಕೊಂಡ್ರು. ಸೊ ಹಾಗಾಗಿ ಪ್ರತಾಪ್ಗೆ ಎಗೇನಿಸ್ಟ್ ಆಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಪ್ರತಾಪ್ಗೂ ಕೂಡ ಮುಳ್ಳಾಗ್ತಾ ಇದೆ. ಪ್ರತಾಪ್ಗೆ ಕಳಪೆಯನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅವರೆಷ್ಟೇ ಕಳಪೆ ಕೊಟ್ರು, ಎಷ್ಟೇ ಚೆನ್ನಾಗಿ ಆಡಿಲ್ಲ, ಟಾಸ್ಕ್ ಆಡಿಲ್ಲ, ಈ ತರದ್ದೆಲ್ಲ ರೀಸನ್ಸ್ ಕೊಟ್ರು, ಹೊರಗಡೆ ಇರುವಂತಹ ಜನರು ಅದನ್ನ ನೋಡ್ತಾ ಇರ್ತಾರೆ. ಹೊರಗಡೆ ಇರುವಂತಹ ಜನರಿಗೆ ಪ್ರತಾಪ್ ಇನ್ನ ಹತ್ರ ಆಗ್ತಾ ಹೋಗ್ತಾರೆ, ಇನ್ನ ಇಷ್ಟ ಆಗ್ತಾ ಹೋಗ್ತಾರೆ. ಇದು ಫಿನಾಲೆಯಲ್ಲಿ ಕಪ್ ಗೆಲ್ಲುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಇಂಥ ಟೈಮಲ್ಲಿ ಯಾರಿಗೆ ಒಂದು ಅಟೆನ್ಷನ್ ಸಿಗುತ್ತೋ, ಯಾರಿಗೆ ಈ ಫಿನಾಲೆಗೆ ಹತ್ರ ಇರುವಂತಹ ಟೈಮಲ್ಲಿ ಯಾರಿಗೆ ಅಟೆನ್ಷನ್ ಸಿಗುತ್ತೋ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದೇ ವಾರ
ಇರುವಂತಹ ಫಿನಾಲೆಯಲ್ಲಿ ಮನೆ ಮಂದಿಯೆಲ್ಲ ಸೇರಿ ಪ್ರತಾಪ್ಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಬಟ್ ಪ್ರತಾಪ್ ಅಂತೂ ಕಳಪೆಗಂತೂ ಡಿಸರ್ವಿಂಗ್ ಇಲ್ಲ. ಯಾಕಂದ್ರೆ ಆತ ಆಡ್ತೀನಿ ಅಂತ ಹೇಳಿದಾಗ ಯಾರು ಕೂಡ ಆತನಿಗೆ ವೋಟ್ ಹಾಕಲ್ಲ, ಅವಕಾಶನೇ ಕೊಡಲ್ಲ. ಆತ ಇಂಡಿವಿಜುವಲ್ ಆಗಿ ಆಡಿದಂತಹ ಟಾಸ್ಕ್ ನ ನೀವು ಗಮನಿಸಿದ್ರೆ, ಅಂದ್ರೆ ಟಿಕೆಟ್ ಟು ಫಿನಾಲೆಯ ವಾರದಲ್ಲಿ ನೀವು ನೋಡಿದ್ರೆ ಪ್ರತಿ ಟಾಸ್ಕ್ ಅಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ವಿನಯ್ ಅಂತ ಆನೆಯನ್ನೇ ಸೋಲಿಸಿದ್ದಾರೆ. ಸೊ ಅಂಕಗಳನ್ನ ಅತಿ ಹೆಚ್ಚು ಗಳಿಸಿದ್ದಾರೆ, ಮತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಿದ್ದಾಗ ಆತನಿಗೆ ನಂಬಿಕೆ ಇಟ್ಟು ಆತನಿಗೆ ಒಂದು ಆಡೋದಕ್ಕೆ ಅವಕಾಶನೇ ಕೊಡಲ್ಲ. ಸೊ ಆ ಅವಕಾಶವನ್ನ ಕೊಡಬೇಕು. ಅವಕಾಶವನ್ನ ಕೊಟ್ಟಾಗ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳಕ್ಕಾಗತ್ತೆ. ಇಲ್ಲ ಅಂದ್ರೆ ನಾನು ಆಬ್ವಿಯಸ್ಲಿ ಕಳಪೆಗೆ ಒಂದು ಕೂರ್ಬೇಕಾಗತ್ತೆ ಅನ್ನೋದು ಪ್ರಶಃ ಪ್ರತಾಪ್ ಅನಿಸಿಕೆ. ಬಟ್ ಏನೇ ಇರಲಿ, ನಿಮ್ಮ ಪ್ರಕಾರ ಈ ವಾರದಲ್ಲಿ ನೀವು ನೋಡಿರೋ ಹಾಗೆ ಎಲ್ಲಾ ಎಪಿಸೋಡ್ ಅನ್ನ ನೋಡಿದ್ರೆ ಮೊದಲಿಂದ ಅಂದ್ರೆ ಈ ವಾರದ ಕೊನೆಯಿಂದ ಆರಂಭದಿಂದ ಕೊನೆಯವರೆಗೂ ಯಾರು ನಿಮಗೆ ಕಳಪೆ ಆಗೋದಕ್ಕೆ ಅರ್ಹತೆ ಇದೆ ಅಂತ ಅನ್ಸುತ್ತೆ? ಕಳಪೆ ಆಕ್ಚುಲಿ ಯಾರಿಗ್ ಹೋಗ್ಬೇಕಾಗಿತ್ತು? ಪ್ರತಾಪ್ಗೆ ಹೋಗಿರೋದು ಸರಿನಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.